ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ ಸೋಮವಾರದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಈಗ ಬೆಳಗ್ಗೆ ಒಂದು ಡ್ರಿಂಕ್ ಮಾಡತ್ತೀನಿ. ಇಲ್ಲಿ ನಾನು ತೊಗೊಂಡನಿ 2 ದಾಸವಾಳ ಹೂವು, ಒಂದು ಅರ್ಧ ನಿಂಬೆಹಣ್ಣು, ಹಾಗೇನೆ ಸಬ್ಜಾ ಬೀಜ ತೊಗೊಂಡನಿ. ಇವಾಗ ನಾನು 1 ಗ್ಲಾಸ್ ಅಷ್ಟು ನೀರು ತೊಗೊಂಡನಿ, ಅದನ್ನು ಕಾಯಕ್ಕಿಟ್ಟನಿ. ಈಗ ಇದಕ್ಕೆ ಗ್ಯಾಸ್ ಹಚ್ಚಬೇಕು. ಇದೀಗ ನೀರು ಕಾದೈತಿ. ಇದ್ರೊಳಗೆ ನಾನು ದಾಸವಾಳ ಹೂವು ಹಾಕ್ಕೋತೀನಿ. ಇದು ಒಂದು ಬೆಳಗಿನ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ಏನೈತಿಲ್ಲ, ಹಿಂದಿಂದೆಲ್ಲ ತೆಗೆದಿಟ್ಕೋಬೇಕು. ನಾನು ತೆಗೆದಿಟ್ಕೊಂಡನಿ. ಇದನ್ನೆಲ್ಲ ಹಸಿರೆಲ್ಲ ತೆಗ್ದೀನಿ. ಮುಂದಿನ ಹೂವಿಂದ ಏನು ಗುಂಚಿರ್ತೈತಿ ಅದನ್ನೂ ತೆಗ್ದೀನಿ. ಬರೀ ನಾವು ಹೂವಿನ ಎಲೆ ಅಷ್ಟೇ ಹಾಕ್ಕೋಬೇಕು. ಹಾಕ್ಕೊಂಡು ಬಿಸಿನೀರಾಗಿ ಹಾಕ್ಕೋಬೇಕು. ಇದನ್ನು ಈ ಥರ ಹಾಕ್ಕೊಂಡು ಒಂದು ಸ್ಪೂನ್ಲೇ ಅದನ್ನು ತಿರುಗಿಸ್ಕೋಬೇಕು. ದಾಸವಾಳ ಹೂವು ಒಂದು ಬಾಡಿಗೆ, ಅದು ಹೆಲ್ತಿಗೆ ಆಗಲಿ ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು ಒಂದು ಡ್ರಿಂಕ್ ಮಾಡಿಕೊಂಡು ನೀವು ಕುಡೀರಿ. ಇದನ್ನು ಈ ಥರ ಹೂವು ತೆಗೆದು ಬಿಡಬೇಕು. ನಾನು ಇದನ್ನು ಗ್ಲಾಸಿಗೆ ಹಾಕತ್ತೀನಿ. ಈ ಥರ ಬರ್ತೈತಿ. ಇದು ಒಂದು ಬೆಳಗಿನ ಟೀ ಅಂತ ಹೇಳ್ಬೋದು, ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಾಕತ್ತೀನಿ ನಾನು. ಒಂದು ಚಮಚೆ ಸಬ್ಜಾ ಬೀಜ, ಈ ಥರ ತಿರುಗಿಸ್ಬಿಡು. ಓಕೆ, ಇದಾಗೈತಿ. ಇವಾಗ ಕುಡಿಯೋಣ. ನಾನೀಗ ಅದನ್ನೊಂದು ಡ್ರಿಂಕ್ ಮುಗಿಸ್ಕೊಂಡೆ. ಇಲ್ಲೇನೈತಿ, ಇವತ್ತಿನ ಬಾಜಿ ಪಲ್ಯ ಮಾಡೋದು ಯಾವುದಂದ್ರೆ, ಇಲ್ಲಿ ಬದ್ನಿಕಾಯಿ ಒಂದು ಮಾಡತ್ತೇನೆ ನಾನು. ಅದಕ್ಕೆ ತೊಗೊಂಡನಿ ಒಂದು 4 ಮೆಣಸಿನ್ಕಾಯಿ, ಒಂದು ಸ್ಪೂನ್ ಜೀರಿಗೆ, ಒಂದು 2 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಉಪ್ಪು. ಹಂಗೇನೈತಿ, ಹೀರೆಕಾಯಿ ಬಾಜಿ ಮಾಡಕ್ಕೆ ತೊಗೊಂಡೇನಿ ನಾನು. ಇಲ್ಲಿ 3 ಹೀರೆಕಾಯಿ ತೊಗೊಂಡೇನಿ. ಹೀರೆಕಾಯಿ ಸಿಪ್ಪೆ ತೆಗೆದು ಚಟ್ನಿ ಹೆಂಗೆ ಮಾಡೋದಂತನೂ ಹೇಳ್ಕೊಡ್ತೇನೆ ಇವತ್ತು. ಹಂಗೆ ಇದು ಚಕ್ಕೋತ ಪಲ್ಯ. ಇದಕ್ಕೆ ಬೇಳೆ ಹಾಕಿ ಪಲ್ಯ ಮಾಡ್ಕೋಬೇಕು. ಉತ್ತರ ಕರ್ನಾಟಕದಲ್ಲೆಲ್ಲ ಸಿಗ್ತೈತಿ. ನಿಮ್ಮ ಕಡೆ ನೀವು ಸಿಕ್ಕರೆ ತಿನ್ಬೋದು. ಯಾಕಂದ್ರೆ ಈ ಪಲ್ಯದಿಂದ ಭಾಳ ಬೆನಿಫಿಟ್ಸ್ ಐತಿ. ಹೆಂಗಂದ್ರೆ ಇದನ್ನ ಪಲ್ಯ ತಿನ್ನೋದ್ರಿಂದ ನಮ್ಮಲ್ಲಿ ಹೊಟ್ಟೆಯಾಗ ಹಿಂಗೆ ಹಳ್ಳದು ಆಗಿರ್ತಾವಂತಾರಲ್ಲ, ಅವೆಲ್ಲ ಕರಗ್ತಾವು. ಮತ್ತು ಚಲೋ ಒಂದು ವಾರದಾಗ ಒಂದು ಸರ್ತಿಯಾರ ತಿನ್ಬೇಕಾಗ್ತೈತಿ. ಇದನ್ನು ನಮ್ಮಲ್ಲಿ ಬದ್ನಿಕಾಯಿ ಸುಡೋದು ಸ್ಟ್ಯಾಂಡ್ ಇಲ್ಲ. ನಾನು ಇದನ್ನು ಬಳಸ್ಕೊತೀನಿ. ಇದು ಕಿತ್ತೈತೆಲ್ಲ, ಅದಕ್ಕೆ ವೇಸ್ಟ್ ಐತಿ. ಹೆಂಗಾದರೂ ಇದ್ರ ಸಹಾಯದಿಂದ ನಾನು ಬದ್ನಿಕಾಯಿ ಸುಡಾತೀನಿ. ಇದಕ್ಕೀಗ ಒಂದು ಸ್ವಲ್ಪ ಮೇಲೆ ಎಣ್ಣೆ ಸವರ್ಕೊಂಡು ಸುಡಬೇಕಿದನ್ನು. ಇದಕ್ಕೆ ಈ ಥರ ಎಣ್ಣೆ ಹಚ್ಕೋಬೇಕು. ಎಲ್ಲ ತುಂಬ ಕಡೆ ಎಣ್ಣೆ ಹಚ್ಕೊಂಡೇನೈತಿ ಗ್ಯಾಸ್ ಮೇಲಿಟ್ಟು ಸುಟ್ಕೋತೀನಿ. ಈಗ ನಮ್ಮ ಸೈಡೆಲ್ಲ ಒಲ್ಯಾಗ, ಕಿಚನ್ಯಾಗ ಹಾಕಿ ಸುಟ್ಬಿಡ್ತಾರೆ. ನಾನು ಇವತ್ತು ನಮ್ಮಲ್ಲಿ ಒಲೆ ಹಚ್ಚಿಲ್ಲಲ್ಲ, ಅದಕ್ಕೆ ನಾನು ಗ್ಯಾಸ್ ಮೇಲೆ ಇಟ್ಕೊಂಡನ ಸುಡಾದೆ. ಈ ಥರ ಸುಡಬೇಕಿದೆ. ಬದ್ನಿಕಾಯಿ ಬರ್ತಾ ಚೆನ್ನಾಗಿ ಆಗ್ತೈತೆ ಅಂತ ಹೇಳ್ಬೋದು. ಈ ಥರ ಸುಡಬೇಕಾದ. ಇವಾಗ ಆಗೈತಿ. ಇವಾಗ ಅದನ್ನು ಆರಕ್ಕೆ ಬಿಡ್ತಾನು, ಹೀರೆಕಾಯಿ ಪಲ್ಯ ಮಾಡ್ತಾನೆ. ನಾನು ಹೀರೆಕಾಯನ್ನ ಈ ಥರ ಸವರ್ಕೋತೀನಿ. ಯಾಕಂದ್ರೆ ಈ ಥರನ ಬಿಡಿಸ್ಕೋಬೇಕು. ಇದನ್ನು ಒಂದು ಚಟ್ನಿ ಮಾಡೋ ಸಂಬಂಧ ನಾನು ಈ ಥರ ಬಿಡಿಸ್ಕೋತೀನಿ. ಈ ಥರ ಚಾಕುಲೇ ಕಟ್ ಮಾಡಿ ತೊಗೋಬೇಕು. ಇದು ಹಿಂಗೆ ಪೀಸ್ ಆಗಿ ಬರಬೇಕು. ಅದಕ್ಕೆ ನಾನು ಈ ಥರ ಸವರಾತೀನಿ. ಈ ಥರ ಮಾಡಿಕೊಂಡು ಇದನ್ನು ಸಿಪ್ಪೆ ಏನೈತಲ್ಲ ಅದನ್ನು ಚೆಲ್ಲಬಾರ್ದು. ಅದನ್ನು ನಾನು ಚಟ್ನಿ ಮಾಡತ್ತೀನಿ. ನಾನು ಹೀರೆಕಾಯಿನ ಈ ಥರ ಬಿಡಿಸಿಟ್ಕೊಂಡನಿ, ಈ ಥರ ಕಟ್ ಮಾಡಿ ಇಟ್ಕೊಂಡನಿ. ಇದು ಬಾಜಿಗೆ, ಇದು ಹೀರೆಕಾಯಿ ಚಟ್ನಿಗೆ. ಇದು ಇನ್ನೂ ಒಂದು ಸಲ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಯಾವ ಥರ ಮಾಡಬೇಕಂತ ನಾನು ಹೇಳ್ತೀನಿ ಇವಾಗ.
ಉದ್ದುದ್ದಾಗಿ ನಾವು ಸೌರಿ ತಗೊಂಡ್ಬಿಟ್ಟು ಅಂದ್ರೆ ಈ ಥರ ಇದನ್ನು ಕಟ್ ಮಾಡಿ ತಗೋಬೇಕು. ಈ ಥರ ಉದ್ದುದ್ದಾಗೆ ಇರಬೇಕು, ಅದು ಭಾಳ ಸಣ್ಣದಾಗಿ ಕಟ್ ಮಾಡಬಾರ್ದು. ಈ ಥರ ಮಾಡ್ಕೊತಾನೆ ಈಗ ಇದನ್ನು ಇವಾಗ ಹುರ್ಕೋಬೇಕು. ನಾನೀಗ ಅದನ್ನು ಹುರ್ಕೊಳ್ತೀನಿ. ಈ ಥರ ಹುರ್ಕೋಬೇಕು. ಎಣ್ಣೆಯಾಗ ಒಂದು ಗುಂಡ ಇರೋ ತಳಾತಾನೆ ಹೋಗಿ ಅಂತ ಹೋಗು. ಈ ಥರ ಹುರ್ಕೋಬೇಕು. ಇದನ್ನು ಈ ಥರ ನಾನು ತಕ್ಕೊಂಡು ನಾನು ಇದನ್ನು ಬಾಜಿ ಮಾಡೋಕೆ. ಈಗ ಚಟ್ನಿ ಮಾಡೋಕೆ ನಾನು ಇದನ್ನು ಹುರ್ಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಇದಕ್ಕೆ ಯಾವುದೇ ನಾನು ಮೆಣಸಿನ್ಕಾಯಿ ಯೂಸ್ ಮಾಡತ್ತಿಲ್ಲ, ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ ಎಣ್ಣೆ ಹಾಕೋತೀನಿ. ಈ ಥರ ಹುರ್ಕೋಬೇಕಿದ್ದನ್ನು ಕೆಂಪಗಾಗಬೇಕಿದೆ. ಹುರಿಯುವಾಗನ ಎಷ್ಟು ಚಂದ ಘಮ ಬರ್ತೈತಿ ಗೊತ್ತೈತಿ, ಮಸ್ತ್ ಬರ್ತೈತಿ. ನಾನು ಈ ಥರ ಇದನ್ನು ಹುರಿದು ತಕ್ಕೊಂಡೀನಿ. ಈ ಥರ ಕೆಂಪಗಾಗಬೇಕು. ಈಗ ನಾ ಏನು ಹುರ್ಕೊಂಡಿದ್ನ ಅದನ್ನ ಕಡಾಂಗಿನ ಇಟ್ಕೊಂಡೀನಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ತೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕತ್ತೇನೆ. ಈಗ ಇದಕ್ಕೆ ಇವಾಗ ಒಂದು 2-3 ಹೆಸರು ಬೆಳ್ಳುಳ್ಳಿ ಜಜ್ಜಿ ಹಾಕೋಕತ್ತೇನೆ. ಜಜ್ಜಿ ಹಾಕೋಬೇಕು. ಒಂದಿಷ್ಟು ಜೀರಿಗೆ ಹಾಕೋಬೇಕು, ಸ್ವಲ್ಪ. ಇದಕ್ಕೆ ಇವಾಗ 1 ಸ್ಪೂನ್ ಖಾರ ಹಾಕತ್ತೇನೆ. ಇಷ್ಟ ಹಾಕ್ಕೋಬೇಕು. ಇವಾಗ ಇದನ್ನು ಹಾಕ್ಕೊಂಡ್ಬಿಡ್ಬೇಕು. ನಾನಿಲ್ಲಿ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡೀನಿ. ಅದಕ್ಕೆ 1 ಸ್ಪೂನ್ ಶೇಂಗಾ ಪುಡಿ ಹಾಕೋತೀನಿ. ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡೆನೆ ಹುರಿದು. ಇವಾಗ ಇದನ್ನು ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕತ್ತೀನಿ. ಉಪ್ಪು ಹಾಕಿ ತಿರುಗಬೇಕು. ಇದು ಇವಾಗ ಆಗೈತಿ. ಒಂದು 5 ನಿಮಿಷ ಮುಚ್ಚಿಬಿಡ್ತೀನಿ. ಈ ಥರ ಆಗೈತಿ. ಇದು ಒಂದು ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ. ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ. ಈ ಥರ ಒಂದು ಚಟ್ನಿ ಮಾಡ್ಕೊಂಡನ್ನ ಹೀರೆಕಾಯಿ ಸೊಪ್ಪಿನ ಚಟ್ನಿ. ಹೀರೆಕಾಯಿ ಸೌರ್ ಬಿಟ್ಟು ಮಾಡೋದು ಇದನ್ನು. ಓಕೆ, ಈಗ ಹೀರೆಕಾಯಿ ಬಾಜಿ ಮಾಡೋಣ. ಇವಾಗ ನಾ ಗ್ಯಾಸ್ ಹಚ್ಕೊಂಡೀನಿ. ಇವಾಗ ಒಂದು ಕಡಾಂಗಿ ಇಟ್ಟೀನಿ. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕತ್ತೀನಿ. ನಾನೀಗ ಹೀರೆಕಾಯಿ ಬಾಜಿ ಮಾಡತ್ತೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, 1-2 ಬೆಳ್ಳುಳ್ಳಿನ ಹಾಕೋತೀನಿ. ಈ ಥರ ಹಾಕ್ಕೋಬೇಕು. 1 ಟೊಮ್ಯಾಟೊ ತೊಗೊಂಡೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ ಅರಿಶಿನ ಪುಡಿ ಹಾಕತ್ತೀನಿ. 1 ಟೊಮ್ಯಾಟೊ ತೊಗೊಂಡೀನಿ, ಅದನ್ನು ಒಗ್ಗರಣೆಗೆ ಹಾಕತ್ತೀನಿ. ಈ ಥರ ಹಾಕ್ಕೋಬೇಕು. ಇದು ಒಂಥರ ಚೆನ್ನಾಗಿರ್ತೈತೆ ಅಂತ ಹೇಳ್ಬೋದು ಹೀರೆಕಾಯಿ ಪಲ್ಯ. ನೀವು ಒಂದ್ಸಲ ಮಾಡಿ. ನಾನಿಲ್ಲಿ 1 ಸ್ಪೂನ್ ಖಾರ ಹಾಕತ್ತೀನಿ. ಅಚ್ಚ ಖಾರದ ಪುಡಿ, ಮಸಾಲೆ ಪುಡಿ ಮಾಡಿ ಇಟ್ಕೊಂಡದೆಲ್ಲ ಅದನ್ನು ಹಾಕತ್ತೀನಿ. 1 ಸ್ಪೂನ್ ಸಾಂಬಾರು ಮಸಾಲ ಹಾಕ್ಕೋಬೇಕು. ನಾನಿಲ್ಲಿ 1 ಸ್ಪೂನ ಸಾಂಬಾರು ಮಸಾಲ ಪೌಡ್ರ್ ಹಾಕ್ಕೋತೀನಿ. MTR ಸಾಂಬಾರು ಮಸಾಲ. ಇವತ್ತಿನ ಊಟ ನಂದು ಇದಾಗೈತಿ. ನಾನಿಲ್ಲಿ 2 ಚಮಚದಷ್ಟು ಅನ್ನ ತೊಗೊಂಡೀನಿ. ಇಲ್ಲಿ ಹೀರೆಕಾಯಿ ಪಲ್ಯ, ಸೌತೆಕಾಯಿ, ಇದು ಚಕ್ಕೋತೆ ಪಲ್ಯ ಮಾಡಿತ್ತಲ್ಲ ಅದನ್ನು ತೊಗೊಂಡೀನಿ. ಹೀರೆಕಾಯಿ ಚಟ್ನಿ, ಬದ್ನಿಕಾಯಿ ಚಟ್ನಿ, ಭರ್ತ ಮಾಡಿತ್ತಲ್ಲ ಅದನ್ನು ಮಾಡ್ಕೊಂಡೀನಿ. ಹಂಗನ ಸಾಂಬಾರು, ಮೊಸರು ಅನ್ಕರ ನನಗೆ ಬೇಕು. ಉಪ್ಪಿನಕಾಯಿ ಮೊಸರು ನನಗೆ ಅನ್ಕರ ಬೇಕು. ಅದಕ್ಕೆ ನಾನು ಮೊಸರು ಬಳಸ್ತೀನಿ. ನಮ್ಮ ಸೈಡೆಲ್ಲ ಮೊಸರು ಜಾಸ್ತಿ ತಿಂತಾರಲ್ಲ, ಅದಕ್ಕೆ ಮೊಸರು ಮಜ್ಜಿಗೆ ಅಂದ್ರೆ ನಮ್ಮ ಕಡೆ ಜಾಸ್ತಿನೇ ಇರ್ತೈತಿ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಸೈಡೆಲ್ಲ ರಫಾಗೆ ಊಟ ಮಾಡ್ತಾರಲ್ಲ, ಈ ಥರ ಊಟ ಇರ್ತೈತಿ ನಮ್ದು. ಜಾಸ್ತಿ ಖಾರನ ತಿಂತಾರು. ಮೊಸರು ಮಜ್ಜಿಗೆ ಅನ್ಕರ ಬೇಕು. ಜೋಳದ ರೊಟ್ಟಿ, ಮೊಸರು, ಕೆಂಪು ಚಟ್ನಿ, ಹಸಿ ಚಟ್ನಿ ಇವೆಲ್ಲ ಕಾಮನ್ನಾಗಿ ಇರ್ತಾವೆ ಈ ಕಡೆಲ್ಲ ಉತ್ತರ ಕರ್ನಾಟಕದಲ್ಲಿ. ಅದಕ್ಕಾಗಿ ನಮ್ದು ಈ ಥರ ಊಟ ಐತಿ. ಇವತ್ತಿನ ಊಟ ನಮ್ದು ಇದಾಗೈತಿ.
ನೋಡಿ ನಿಮಗೆಲ್ಲರಿಗೂ ಹಿಡಿಸೈತತ್ತ ಅಂದ್ಕೊಂಡನಿ. ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಈ ಥರ ಎಲ್ಲ ಊಟ ಮಾಡ್ತೀವಿ ನಾವು. ಅದನ್ನು ಒಂದು ಊಟನ ತೋರ್ಸತ್ತೇನೆ ನಾನು ನಿಮಗೆ. ಓಕೆ, ಹೇಗಿದೆ? ಚೆನ್ನಾಗಿದೆ ಅಲ್ಲ? ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡನಿ. ಯಾಕಂದ್ರೆ ನನ್ನ ಮೊಬೈಲ್ ಇವತ್ತು ತಳಗೆ ಬಿದ್ದೆಲ್ಲ ಸ್ಕ್ರ್ಯಾಚ್ ಆಗೈತಿ, ವಿಡಿಯೋ ಸರಿ ಬರ್ತಾಯಿಲ್ಲ, ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಆಗೈತಿ. ಏನೂ ಅನ್ಕೋಬೇಡಿ ಯಾರು ಪ್ಲೀಸ್. ನನ್ನ ಮೊಬೈಲ್ ತೊಗೋವ್ರಿಗೆ ಒಂಚೂರು ಸರಿಯಾಗಿ ಮಾಡ್ಕೋತೀನಿ ನಾನು. ಅಲ್ಲಿವರೆಗೆ ಒಂದು ಸ್ವಲ್ಪ ಸ್ಟ್ರಕ್ ಆಗ್ತೈತಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ನಂದು ಇದಾಗೈತಿ. ಓಕೆ, ಟೇಕ್ ಕೇರ್. ಹಾಗೇನೆ ಹೇಳಬೇಕಂದ್ರೆ ನಂದು ಏನೈತಲ್ಲ ಇವತ್ತಿಂದ ಏನೈತಿ ಡಿಟಾಕ್ಸ್ ಡ್ರಿಂಕನ್ನು ಮಾಡಿನಲ್ಲ, ಅದು ತುಂಬಾ ಚೆನ್ನಾಗೈತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಲೇ ತೊಗೊಳ್ಳಿ ಪ್ಲೀಸ್ ಅಂತಲೇ ಹೇಳ್ಬೋದು. ಅದ್ರದಿಂದ ಬೆನಿಫಿಟ್ಸ್ ಐತಿ. ಹಂಗನ ಇವತ್ತಿನ ವಿಡಿಯೋ ಹೇಳ್ಬೋದು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡಲಾರ್ದ ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ವಿಡಿಯೋ ಎಲ್ಲ ಸೂಪರ್ ಆಗಿದೆ. ಹಾಗೇ ನೀವು ಕಲ್ತ್ಕೊಳ್ಳಿ ಮತ್ತು ಸ್ಕಿಪ್ ಮಾಡ್ದೆ ನನ್ನ ವಿಡಿಯೋ ನೋಡಿ. ಓಕೆ, ಟೇಕ್ ಕೇರ್, ಬಾಯ್.